ಇನ್ನು ಮಳೆ ಮಧ್ಯೆನೇ ನಾಯಕರುಗಳು ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹೌದು, ಆದ್ರೆ ಈ ಭೇಟಿ ವಿಚಾರವೇ ಈಗ ಬಡಿದಾಟಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಮಳೆ ಹಾನಿ ಪ್ರದೇಶದ ಭೇಟಿ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಬಹಳಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಈಗ ಕಾಂಗ್ರೆಸ್ ವಿರುದ್ಧವಾಗಿ ದೋಸ್ತಿಗಳು ತಿರುಗಿ ಬಿದ್ದಿದ್ದಾರೆ. ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರ್ತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ. ಏನಾದ್ರು ಮಿಲಿಟರಿ ಕರ್ಕೊ ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ ಇಳಿದವ್ರೆ ಅಂತ ಹೇಳ್ಬೇಕು. ಮಳೆ ಎತ್ತ ನೋಡಿದ್ರೋ ರಣ ಮಳೆ, ಸೂರುಗಳೇ ಸ್ವಾಹ, ಜಮೀನುಗಳಿಗೆ ಜಲ ದಿಗ್ಬಂಧನ. ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜನರಂತೂ ವಿಲವಿಲ ಒದ್ದಾಡ್ತಿದ್ದಾರೆ. ಸರ್ಕಾರ ನಮ್ಮ ಕಷ್ಟಕ್ಕೆ ಯಾವಾಗ ಧಾವಿಸುತ್ತೋ, ಯಾವಾಗ ಪರಿಹಾರ ಕ್ರಮಗಳನ್ನ ಕೈಗೊಳ್ಳುತ್ತೋ ಅಂತ ಹಾದಿ ನೋಡ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಆಯ್ಕೆ ಮಾಡಿ ಕಳಿಸಿದ ನಾಯಕರೇ ಪರಿಹಾರ ಕ್ರಮಗಳಿಗೆ ಚುರುಕು ಮುಟ್ಟಿಸೋ ಬದಲು ಮಾತಿನ ಕದನಕ್ಕೆ ಇಳಿದಿದ್ದಾರೆ. ಹೌದು, ನಿನ್ನೆಯಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಪರಿಶೀಲನೆ ಬಳಿಕ ಮಾತನಾಡಿದ್ದ ಕುಮಾರಸ್ವಾಮಿ, ಸಂತ್ರಸ್ತರನ್ನ ಯಾರೋ ಕೂಡ ಭೇಟಿ ಮಾಡಿಲ್ಲ, ಧೈರ್ಯ ತುಂಬಿಲ್ಲ ಅಂದಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿದ್ದ ಡಿಸಿಎಂ ಡಿಕೆ ಮಿಲಿಟರಿ ತೆಗೆದುಕೊಂಡು ಹೋಗಿದ್ರ ಅಂತ ಲೇವಡಿ ಮಾಡಿದ್ರು. ಇದೀಗ ಡಿಕೆ ಹೇಳಿಕೆಗೂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ, ಸಾಂತ್ವನ ಇಡ್ತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಂದೂ ಆಗಲಿಲ್ಲ. ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯ. ಯಾವ ಫೀಲ್ಡ್ಗೆ ಇರ್ತಾರೆ, ಏನಾದ್ರು ಮಿಲಿಟರಿ ಕರ್ಕೊ ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳ್ಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 hours ಎಲ್ಲ 1 ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ನಮ್ಮ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು, ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮಗೇನು ಅದರಿಂದ ಏನು ಕಾಣೆ. ಮಿಲಿಟರಿನ ಬರೋ ಕಾಲ ಬರುತ್ತಿಲ್ಲ, ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ, ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲಿಟರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಈತ ಕುಮಾರಸ್ವಾಮಿ ಪರ ಬ್ಯಾಟಿಂಗ್ ಮಾಡ್ತಾ ಡಿಸಿಎಂ ಡಿಕೆ ವಿರುದ್ಧ ಗುಡುಗಿದ ಬಿಜೆಪಿ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಜನರನ್ನು ಯಾಮಾರಿಸೋ ಪ್ರಯತ್ನ ನಿರಂತರದಲ್ಲಿ ಇರ್ತಾರೆ. ಆದರೆ ಜನಕ್ಕೆ ಗೊತ್ತಾಗಿದೆ, ಬರಗಾಲ ಬಂದಾಗಲೂ ಕೂಡ ರಾಜ್ಯದಿಂದ 1 ನಯ ಪೈಸೆ ಬಿಡುಗಡೆ ಮಾಡಲಿಲ್ಲ, ಈಗ 1 ನಯ ಪೈಸೆ ಬಿಡುಗಡೆ ಮಾಡಿ. ಡಿ.ಕೆ. ಶಿವಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದರೆ ನೀವೇನು ಪರಿಹಾರ ಸಿಗಲ್ಲ ಅಂತೀರ. ಮತ್ತೆ ನೀವಾದ್ರೂ ಬನ್ನಿ, ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ? ಬರಬೇಕಲ್ಲ ನೀವು. ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ, ಬರೋಕ್ಕೆ ಕೇಳಕ್ಕೆ ರೈಟ್ಸ್ ಇದೆ. ಹೀಗೆ ಕುಮಾರಸ್ವಾಮಿ ಬೆನ್ನಿಗೆ ನಿಂತು ಡಿಕೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿದ್ದರಾಮಯ್ಯ ಈ ವಿಷಯದಲ್ಲಿ ನಾನು ರಾಜಕೀಯ ಮಾಡಲು ಹೋಗಲ್ಲ ಅಂತ ತಿವಿದಿದ್ದಾರೆ. ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನ್ನು ಮಾಡಿಕೊಂಡು ರಾಜಕಾರಣ ಮಾಡಕ್ ಹೋಗಲ್ಲ. ಮುಂಡೇರಿಕೆ ಆಡೋ ಕೆಲಸ ಆಗಬಾರ್ದು. ಇದ್ರು ಈಗ ಪಾಪ ಸತ್ತೋಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಉಡುಪಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ಗೆ ಸ್ಥಳೀಯರ ತರಾಟೆ. ಉಡುಪಿಯಲ್ಲಿ ಕಳೆದ 4-5 ದಿನ ಮಳೆ ಅವಾಂತರಗಳೇ ಆಗಿದ್ರು. ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿರಲಿಲ್ಲ. ಈ ಬಗ್ಗೆ ವಿರೋಧ ಕೂಡ ಶುರುವಾಗಿತ್ತು. ವಿರೋಧದ ಬೆನ್ನಲ್ಲೇ ಇಂದು ಉಡುಪಿಗೆ ಭೇಟಿ ನೀಡಿದ ಹೆಬ್ಬಾಳ್ಕರ್ ನೆರೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಸಚಿವೆಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡ್ರು. ಮಡಿಕೇರಿಯಲ್ಲೂ ಸಚಿವ ಬೋಸರಾಜುಗೆ ತರಾಟೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.